ನಮಸ್ಕಾರ. ಇವತ್ತು ನಾವು ಬಸಳೆಯ ಪತ್ರೊಡೆಯನ್ನು ಮಾಡುವ ವಿಧಾನವನ್ನು ತೋರಿಸಿಕೊಡುತ್ತೇವೆ. ಮಸಾಲೆಗೆ ಬೇಕಾಗುವಂಥ ಪದಾರ್ಥಗಳು: ಉದ್ದಿನಬೇಳೆ 1 ಟೀ ಸ್ಪೂನ್, ಮೆಂತೆ ಅರ್ಧ ಟೀ ಸ್ಪೂನ್, ಕಡಲೆಬೇಳೆ 1 ಟೀ ಸ್ಪೂನ್, ಅಕ್ಕಿ ಬೆಳತಿಗೆ ಅಕ್ಕಿ 1 ಟೀ ಸ್ಪೂನ್, ಹುಣಸೆ ಹಣ್ಣು ಒಂದು ಚಿಕ್ಕ ಗಾತ್ರದ್ದು, 5 ರಿಂದ 6 ಮೆಣಸು, ಒಣಮೆಣಸು. ಈ ಎಲ್ಲ ಪದಾರ್ಥಗಳನ್ನು ಒಂದೊಂದಾಗಿ ಹುರಿಯಬೇಕು. ಮೊದಲಿಗೆ ಉದ್ದಿನಬೇಳೆಯನ್ನು ಹುರಿಯೋಣ. ಇದರೊಟ್ಟಿಗೆ ಕಡಲೆಬೇಳೆಯನ್ನು ಹಾಕೋಣ, ಹಾಗೆ ಅಕ್ಕಿಯನ್ನು ಸಹ ಹಾಕೋಣ. ಮೆಂತೆ, ಚೆನ್ನಾಗಿ ಹುರಿಯಬೇಕು. ಇದನ್ನು ಡ್ರೈ ರೋಸ್ಟ್ ಆಗಿಯೇ ಮಾಡಬೇಕು. ಈಗ ಮೆಣಸನ್ನು ಮಾತ್ರ ಹುರಿಯೋಣ. ದೋಸೆ ಅಕ್ಕಿಯನ್ನು ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿಟ್ಟಿದ್ದೆ. ಈಗ ಅದನ್ನು ಮಿಕ್ಸಿ ಜಾರಿಗೆ ಹಾಕುವ. ಅದರೊಟ್ಟಿಗೆ ಹುರಿದಿಟ್ಟಂಥ ಮಸಾಲೆ ಪದಾರ್ಥಗಳನ್ನು ಹಾಕೋಣ. ರುಬ್ಬಲು ಬೇಕಾಗುವಷ್ಟು ನೀರು, 1 ಚಮಚ ಉಪ್ಪು. ಮಿಕ್ಸಿಯನ್ನು ಬಂದ್ ಮಾಡಿ ರುಬ್ಬೋಣ. ಬಸಳೆ ಸೊಪ್ಪನ್ನು ಕತ್ತರಿಸಿ ಅದಕ್ಕೆ ಈ ಮಸಾಲೆಯನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆ ಸವರಿದ ಇಡ್ಲಿ ತಟ್ಟೆಯಲ್ಲಿ ಹೀಗೆ ಹಾಕಿ, ಸ್ವಲ್ಪ ಸ್ವಲ್ಪನೇ ಹಾಕಿ ತಟ್ಟೆಯಲ್ಲಿ ಹಾಕಿದ ಇಡ್ಲಿಯನ್ನು 5 ರಿಂದ 10 ನಿಮಿಷದ ತನಕ ಬೇಯಲು ಇಡಿ. ಈಗ ಮಸಾಲೆಗೆ ತುಂಡರಿಸಿದ ನೀರುಳ್ಳಿ, 5 ರಿಂದ 6 ಮೆಣಸು, ಒಣಮೆಣಸು, 3 ಎಸಳು ಬೆಳ್ಳುಳ್ಳಿ, 1 ಟೀ ಸ್ಪೂನ್ ಕೊತ್ತಂಬರಿ, 1/4 ಟೀ ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನ್ ಉದ್ದಿನ ಬೇಳೆ, 1/4 ಟೀ ಸ್ಪೂನ್ ಮೆಂತೆ, ಬೇವಿನ ಸೊಪ್ಪು ಹಾಗೂ ತುರಿದಿಟ್ಟ ತೆಂಗಿನ ಕಾಯಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಸ್ವಲ್ಪ ಬೇವಿನ ಸೊಪ್ಪು ಮತ್ತು ಸ್ವಲ್ಪ ತೆಂಗಿನ ಎಣ್ಣೆ ಅದರ ಮೇಲೆ ಹಾಕಿ ಚೆನ್ನಾಗಿ ಹುರಿಯಿರಿ. ಹುರಿದಿಟ್ಟ ಮಸಾಲೆಯನ್ನು ಮಿಕ್ಸಿ ಜಾರಿಗೆ ಸೇರಿಸಿ ಚಿಕ್ಕ ಗಾತ್ರದ ಹುಣಸೆ ಹುಳಿಯನ್ನು ಹಾಕಿ ಮತ್ತು ಅರಿಶಿನವನ್ನು ಸೇರಿಸಿ ನೀರನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿದ ಮಸಾಲೆಯನ್ನು ಒಂದು ಪಾತ್ರೆಯೊಳಗೆ ಸೇರಿಸಿ ಸ್ವಲ್ಪ ನೀರು ಸೇರಿಸಿ ತೆಳು ಮಾಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಕುದಿಯಲು ಬಿಡಿ. ಆನಂತರ ನೀವು ಬೇಯಿಸಿಟ್ಟ ಪತ್ರೊಡೆ ಇಡ್ಲಿಯನ್ನು ತುಂಡರಿಸಿ
ಇದೀಗ ಚೆನ್ನಾಗಿ ಕುದಿ ಬಂದಿದೆ. ಇದಕ್ಕೆ ಕತ್ತರಿಸಿದ ಇಡ್ಲಿಯ ಪೀಸನ್ನು ಸೇರಿಸೋಣ. ಈಗ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಸ್ವಲ್ಪ ಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆ ಈಗ ಬಸಳೆ ಪತ್ರೊಡೆ ಸವಿಯಲು ಸಿದ್ಧವಾಗಿದೆ. ರುಚಿಯಾದ ಪತ್ರೊಡೆ ಸವಿಯಲು ಸಿದ್ಧವಾಗಿದೆ. ಇದನ್ನು ನೀವು ಮನೆಯಲ್ಲಿ ಮಾಡಿ ಕಮೆಂಟ್ಸ್ ಮೂಲಕ ಹೇಗಿದೆ ಅಂತ ನನಗೆ ತಿಳಿಸಿ. ಥ್ಯಾಂಕ್ ಯು.